ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ, ಮಂಡ್ಯ ಜಿಲ್ಲೆ. ಜೊತೆಗೆ ನಾನು ಒಂದು ಸುನೋ ಮೀಡಿಯಾ ಅಂತಕ್ಕಂತಹ ಒಂದು ವಾಹಿನಿಯಲ್ಲಿ ವರದಿಗಾರನಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನಿವತ್ತು ಮಂಡ್ಯದ ಒಂದು ಗಾಂಧಿ ಪಾರ್ಕ್ ಹತ್ರ ಇದ್ದೀನಿ ಸ್ನೇಹಿತರೆ. ಏನೋ ಮಕ್ಕಳ ಊಟ ಅಂತಕ್ಕಂಥದ್ದು ಆ ಜಾಗದಲ್ಲಿ ನಿಂತಿದ್ದೀನಿ ನೋಡಿ. ಇಲ್ಲಿ ಒಂದು ಹಸು ನಿಂತಿದೆ ಸ್ನೇಹಿತರೆ, ಹಸು ನಿಂತಿದೆ. ಇದು ಯಾರೋ ಸಾಕೊಂಡಿರೋ ಹಸು ಪಾಪ ನೋಡಿ. ಇಲ್ಲಿ ಏನು ಬೀಡಾಡಿ ಹಸುಗಳ ಥರ ಇದನ್ನು ಹಾಲು ಕರ್ಕೊಳ್ಳೋಕೆ ಮಾತ್ರ ಇಟ್ಕೊಂಡು ಇದನ್ನು ಈ ಥರ ಬಿಡ್ಬೋದೆ ನೋಡಿ. ಇಲ್ಲಿ ಪಾರ್ಕ್ ಹತ್ರ ನಿಂತಿದೆ, ವೆಹಿಕಲ್ಗಳು ನಿಂತವೆ. ಇಲ್ಲಿ ಇದನ್ನು ಹಸುನ ಈ ಥರ ಬೀಡಾಡಿ ಥರ ಹಸುಗಳನ್ನು ಈ ಥರ ಸಾಕಣೆ ಮಾಡಬಹುದೇ? ನಂದು ಪ್ರಶ್ನೆ. ಒಂದು ಏನೋ ಇದ್ರ ಕತ್ತಲ್ಲಿ ಇದು ಬೇರೆ ಇದೆ, ಏನೋ ಒಂದು ನಂಬರು ಇದ್ರದ್ದು ಎಲ್ಲ ಇನ್ಶೂರೆನ್ಸು ಟ್ಯಾಗ್ ಇರಬೇಕು ಅಂತ ಕಾಣಿಸ್ತಿದೆ ನೋಡಿ. ಈ ಥರ ಹಸುಗಳನ್ನು ಸಾಕ್ಕೊಂಡು ಸಿಟಿ ಒಳಗಡೆ ಈ ಥರ ಬಿಡ್ಬೋದೆ? ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ನೋಡಿ? ಇದು ಜನನಿಬಿಡ ಜಾಗ. ಇದು ಬಹುಶಃ ಇಲ್ಲೊಂದು ಪಾರ್ಕ್ ಇದೆ. ಈ ಪಾರ್ಕ್ ಹತ್ರ ಸಂಜೀವಿನಿ ಯಾವುದೋ ಬಿಲ್ಡಿಂಗು, ಆ ಬಿಲ್ಡಿಂಗ್ ಪಕ್ಕದಲ್ಲಿ ಹೀಗೆ ಹಸು ನಿಂತದೆ. ಇದು ಸರಿಯೇ ಅಂತ ನಾನು ಕೇಳೋದು. ಇದು ಸರಿಯೇ? ಇದು ನ್ಯಾಯನ? ಇದು ಧರ್ಮನ? ಪಶುಗಳನ್ನು ಸಾಕಿರೋರು ಮನೆಗೆ ಹಗ್ಗ ಮೂಗ್ದಾರ ಬಿಟ್ಬಿಟ್ಟು ಹಾಲು ಮಾತ್ರ ಕರ್ಕೊಂಡು ನೋಡಿ, ಹಾಲು ಮಾತ್ರ ಕರ್ಕೊಳ್ಳೋಕ್ಕೆ ಈ ಥರ ಇದನ್ನು ಹಸುನ ಹೀಗೆ ಬಿಡೋದು ಸರಿಯೇ? ಗೋಮಾತೆ ಬಂದೆ ಗೋಮಾತೆ ಅಂತ ಹೇಳಿ ಹಸುಗಳನ್ನು ಈ ಥರ ಬೀದಿಗಳಲ್ಲಿ ಬಿಟ್ಟು ಸಾಕಬೇಕೆ ಜನ ಅಂಥೇಳಿ ನನ್ನ ಒಂದು ಪ್ರಶ್ನೆ ಸ್ನೇಹಿತರೆ. ಇನ್ನೇನು ಇಲ್ಲ, ದಯಮಾಡಿ ಇದನ್ನು ತಡಿಬೇಕು. ಏನು ಒಂದು ನಗರಸಭೆ ಇದೆ, ಅದು ಇದನ್ನೆಲ್ಲ ಅವಕಾಶ ಮಾಡಿಕೊಡ್ಬಾರ್ದು. ಪಶುಗಳನ್ನು ಈ ಥರ ಬೀದಿಗಳಲ್ಲಿ ಅಲಿಯೋದಕ್ಕೆ ಬಿಡೋದು ಸರಿಯೇ? ಇದು ನನ್ನ ಪ್ರಶ್ನೆ ಸ್ನೇಹಿತರೆ, ಇನ್ನೇನು ಇಲ್ಲ. ಅದನ್ನು ಸರಿಪಡಿಸಿ ಅಂತ ಅಂದ್ಬಿಟ್ಟು ನಮ್ಮ ನಗರಸಭೆ ಏನಿದೆ ಮಂಡ್ಯ, ಅವರಲ್ಲಿ ನಾನು ಕೋರಿಕೆ ಮಾಡಿಕೊಡ್ತೀನಿ ಸ್ನೇಹಿತರೆ. ನೋಡಿಲ್ಲೇ ಹಸು ಈ ಥರ ನಿಂತಿದೆ, ಬೀಡಾಡಿ ಹಸು ಅಂತ ನಾವು ಕರಿಬೋದಿದ್ದೀನಿ. ಏನು ಗೋಮಾಳದಲ್ಲಿ ಬಿಟ್ಟಿದ್ದಾರೆ ಇದನ್ನು ಹಸುನ? ಈ ಪೇಟೆ ಬೀದಿ ಒಳಗಡೆ ಇದು ಹಸು ನಿಂತಿದೆ ಸ್ನೇಹಿತರೆ. ಥ್ಯಾಂಕ್ ಯು.